ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 12ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:52 ಇರಲಿದೆ. ನಂತರ ಕೃಷ್ಣ ಪಕ್ಷದ ಪ್ರತಿಪದ್ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ರಾತ್ರಿ 7:23 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 7:08 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ಬೆಳಿಗ್ಗೆ 8:06 ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:38 ಮಧ್ಯಾಹ್ನ 2:06 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:10 ಮಧ್ಯಾಹ್ನ 12:38 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:14 ಬೆಳಿಗ್ಗೆ 9:42 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಯಾಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:58 ರಾತ್ರಿ 7:39 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:22. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ, ಗಣಿತಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ಅದರಲ್ಲೂ ವಿಶೇಷವಾಗಿ ವರ್ತಕರಿಗೆ, ದಳ್ಳಾಳಿಗಳಿಗೆ ತುಂಬ ಅನುಕೂಲ ಇರುವಂಥ ದಿನ ಇದು. ಹಾಗೆ ಬುಧನನ್ನು ವಾಕ್ಚಾತುರ್ಯಕ್ಕೆ ಕಾರಕ ಅಂತ ಹೇಳಿ ಕರೀತಾರೆ, ಮಾತಿಗೆ ಕಾರಕ ಬುಧ. ಹಾಗಾಗಿ ಈ ದಿನ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಎಷ್ಟೋ ಸಮಸ್ಯೆಗಳನ್ನು ನಿಮ್ಮ ಮಾತಿನಲ್ಲೇ ಬಗೆಹರಿಸ್ಕೊಳ್ತೀರಿ. ಹಾಗೆ ವಿನೋದಕ್ಕೆ, ಹಾಸ್ಯಕ್ಕೆ, ವಿದ್ಯೆಗೆ, ಸ್ನೇಹಕ್ಕೆ, ಗೆಳೆತನಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ತುಂಬ ಲಾಭ ಇದೆ. ಹಾಗೆ ಯಾವುದೇ ರೀತಿಯಲ್ಲಿ ಗೆಳೆತನ, ಸ್ನೇಹ ಇದರಿಂದ ಕೂಡ ನಿಮಗೆ ಅನುಕೂಲತೆಗಳು ಉಂಟಾಗುವಂಥದ್ದು ಇದೆ. ಇನ್ನು
ಈ ದಿನ ಕಲಿಕೆಗೆ ಮತ್ತು ಬರವಣಿಗೆಗೂ ಕೂಡ ಬುಧ ಕಾರಕನಾಗಿರ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ವ್ಯಾಸಂಗ, ನಿಮ್ಮ ಓದು, ಹಾಗೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶ ಪ್ರಯಾಣ ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ಒಟ್ಟಾರೆ ಬುಧನಿಂದ ಈ ದಿನ ವಿದ್ಯಾರ್ಥಿಗಳಿಗೆ ಹಾಗೆ ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಉತ್ತಮವಾದಂತಹ ಅನುಕೂಲತೆಗಳು ಒದಗಿ ಬರುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ಇರುವಂಥ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದರಲ್ಲೂ ಕೂಡ ನಿಮಗೆ ತುಂಬ ಅನುಕೂಲ ಇದೆ. ಏಕೆಂದರೆ ಎಲ್ಲ ಕೆಲಸ ಕಾರ್ಯಗಳಿಗೆ ಗುರು ಹೋರ ತುಂಬ ಪ್ರಶಸ್ತವಾಗಿರುವಂಥ ಸಮಯ ಈ ದಿನದಲ್ಲಿದೆ. ಹಾಗಾಗಿ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:39 ಬೆಳಿಗ್ಗೆ 10:37 ಇನ್ನು ಅಪರಾಹ್ನ 4:25 ಸಂಜೆ 5:23 ಹಾಗೆ ರಾತ್ರಿ 11:31 ರಾತ್ರಿ 12:33 ಗುರು ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಏನಾದರೂ ಕೆಲಸಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ನಿಮ್ಮ ಒಂದು ಸ್ಪೀಡ್ಗೆ ನಿಮ್ಮ ಕೆಲಸ ಕಾರ್ಯಗಳು ಬೇಗ ಫಲಿತಾಂಶವನ್ನು ಕೊಡಲಿ ಅನ್ನುವಂಥ ಮನಸ್ಥಿತಿಗೆ ಈ ದಿನ ಶನಿ ಹೋರ ಪೂರಕವಾಗಿಲ್ಲ. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:39 ಇನ್ನು ಅಪರಾಹ್ನ 3:27 ಅಪರಾಹ್ನ 4:28 ಹಾಗೆ ರಾತ್ರಿ 10:29 ರಾತ್ರಿ 11:31 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ಬುಧ ಹೋರ ಏನಿದೆ ಬಹಳ ಫೇವರಬಲ್ ಆಗಿದೆ, ಬಹಳ ಚೆನ್ನಾಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಅಂತಿಮಗೊಳಿಸ್ಲಿಕ್ಕಾಗಲಿ ಅಥವಾ ಯಾವುದೇ ರೀತಿಯ ಅಗ್ರಿಮೆಂಟ್ಗಳಿಗೆ ಸಹಿ ಮಾಡುವಂಥ ವಿಚಾರಗಳಲ್ಲಾಗಲಿ ಬುಧ ಹೋರ ಬಹಳ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ, ವ್ಯವಹಾರ, ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಒಂದು ಹಂತಕ್ಕೆ ಪ್ರಗತಿಯನ್ನು ಕಾಣುವಂಥ ಸಂದರ್ಭಗಳಿದೆ. ಒಟ್ಟಾರೆ ಸಮಾಧಾನಕರವಾಗಿರುವಂಥ ಒಂದು ಸಮಯ ಅಂತ ಹೇಳಿದ್ರೆ ವ್ಯಾಪಾರಸ್ಥರಿಗೆ ಈ ದಿನ ಇರುವಂಥ ಬುಧ ಹೋರ. ಇದು ಈ ದಿನ ಬೆಳಿಗ್ಗೆ 6:45 ಬೆಳಿಗ್ಗೆ 7:43 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:29 ಹಾಗೆ ರಾತ್ರಿ 8:25 ರಾತ್ರಿ 9:27 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳಿದ್ದರೂ ಕೂಡ ಅದನ್ನು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ದಿನ ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರಗಳು ಇವೆಲ್ಲವನ್ನು ಕೂಡ ಆದಷ್ಟು ಶುಕ್ರ ಹೋರಾದಲ್ಲಿ ಮಾಡಬೇಡಿ, ಅದನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇದು ಈ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:43 ಬೆಳಿಗ್ಗೆ 6:45 ಹಾಗೆ ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಇನ್ನು ರಾತ್ರಿ 7:23 ರಾತ್ರಿ 8:25 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪಂಚಾಂಗ ಶ್ರವಣವನ್ನು ಮಾಡಬೇಕು. ಎಲ್ಲಿ ಪಂಚಾಂಗವನ್ನು ನೋಡಲಿಕ್ಕೆ, ಶ್ರವಣ ಮಾಡಲಿಕ್ಕೆ ಅನಾನುಕೂಲ ಇದೆ, ಎಲ್ಲಿ ಸಮಯದ ಅಭಾವ ಇದೆ ಅಂಥವರು ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ನೀವು ಅಂದುಕೊಂಡಿರುವಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ನಾವು ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳು ಮತ್ತು ಆಯಾ ದಿನದ ಹೊರ, ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಆದರೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ನೀವು ತಿಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಹುಣ್ಣಿಮೆ ಇರುವಂಥ ದಿನ. ಈ ಹುಣ್ಣಿಮೆಯನ್ನು ವ್ಯಾಸ ಪೂರ್ಣಿಮಾ ಅಂತ ಹೇಳಿ ಕರೆಯುವಂಥದ್ದು ಇದೆ. ಕೆಲವರು ಇದನ್ನೇ ಭಾರತ ಹುಣ್ಣಿಮೆ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಹಾಗಾಗಿ ಈ ಹುಣ್ಣಿಮೆ, ಈ ಹರಿಪದ ಪುಣ್ಯಕಾಲ ಪ್ರಾರಂಭ ಆಗುವಂಥದ್ದು ಇದು
ವ್ಯಾಸಪೂಜೆಯೊಂದಿಗೆ ಆರಂಭ ಆಗುತ್ತೆ. ಹಾಗೆ ಈ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನೆರವೇರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಸೂರ್ಯ ಸಂಕ್ರಮಣ ಆಗುವಂಥದ್ದು. ಅಂದರೆ ಈ 12ನೇ ತಾರೀಕು ಬುಧವಾರ ರಾತ್ರಿ 9:55 ಇಲ್ಲಿ ರವಿ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರಯಾಣ ಮಾಡುವಂಥ ಸಂದರ್ಭ. ಹಾಗಾಗಿ ಮಖ ನಕ್ಷತ್ರ, ಶೋಭನ ಯೋಗ, ಬಲವಕರಣ, ಶುಭ ಪಂಚಕ, ಚಂದ್ರಹೊರ, ಕನ್ಯಾ ಲಗ್ನ ಮತ್ತು ಹಸ್ತ ನಕ್ಷತ್ರ ಇರುವಂಥ ಸಂದರ್ಭದಲ್ಲಿ ಕುಂಭರಾಶಿಯನ್ನು ರವಿ ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕಿನವರೆಗೆ ಈ ಕುಂಭರಾಶಿಯಲ್ಲಿ ಇರ್ತಾನೆ. ಈ ಸಂದರ್ಭದಲ್ಲಿ ಧನಿಷ್ಠ, ಶತಭಿಷ, ಪೂರ್ವಭದ್ರ ನಕ್ಷತ್ರಗಳ ಮೇಲೆ ರವಿ ಸಂಚಾರ ಮಾಡ್ತಾನೆ. ಹಾಗಾಗಿ ಈ ದಿನ ಬೆಳಗಿನ ಸಮಯದಲ್ಲಿ ನಮಗೆ ರವಿ ಮಕರ ರಾಶಿಯಲ್ಲೇ ಇರ್ತಾನೆ. ಆದರೆ ರಾತ್ರಿಯ ಸಮಯಕ್ಕೆ ರಾತ್ರಿ 9:55 ಕುಂಭರಾಶಿಗೆ ಪ್ರವೇಶ ಮಾಡೋದ್ರಿಂದ ನಾಳೆಯಿಂದ ಸೂರ್ಯ ಕುಂಭರಾಶಿಯಲ್ಲಿ ಇರ್ತಾನೆ. ಇನ್ನು ಈಗಾಗಲೇ ಕುಂಭರಾಶಿಯಲ್ಲಿ ಬುಧನ ಪ್ರವೇಶ ಆಗಿದೆ ನಿನ್ನೆ ದಿನ. ಇನ್ನು ಶನಿ ಕೂಡ ತನ್ನ ಸ್ವಂತ ಮನೆಯಾದಂತಹ ಕುಂಭದಲ್ಲೇ ಇದ್ದಾನೆ. ಹಾಗಾಗಿ ರವಿ, ಬುಧ ಮತ್ತು ಶನಿ ಈ ಮೂವರೂ ಕೂಡ ಕುಂಭರಾಶಿಯಲ್ಲಿ ಸ್ವಲ್ಪ ಸಮಯದವರೆಗೆ ಇರುವಂಥವ್ರು. ಇಲ್ಲಿ ಬುಧಾದಿತ್ಯ ಯೋಗ ಒಂದು ಕಡೆ ರೂಪುಗೊಂಡರೆ ಇನ್ನೊಂದು ಕಡೆ ರವಿಗೆ ಶತ್ರುವಾದಂತಹ ಶನಿ ಸಂಯೋಗ ಆಗಿದೆ. ಶನಿಯ ಮನೆಯಲ್ಲೇ ರವಿ ಇರುವಂಥದ್ದು. ಇದರಿಂದ ಕೆಲವೊಂದು ದ್ವಂದ್ವಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ದ್ವಾದಶ ರಾಶಿಯವರ ಫಲಾಫಲಗಳು ಕೂಡ ಈ ರವಿಯ ಸಂಕ್ರಮಣದಿಂದ ವ್ಯತ್ಯಯಗಳಾಗ್ತಾ ಇದೆ. ಅದನ್ನು ಮುಂದೆ ನೋಡೋಣ. ಯಾವ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯ ಫಲಾಫಲಗಳು ಬಂದಿದೆ ಈ ಗೋಚಾರದಲ್ಲಿ ಅನ್ನುವಂಥ ಒಂದು ವಿಚಾರವನ್ನು. ಬಂಧುಗಳೇ, ಈ ದಿನ ಹುಣ್ಣಿಮೆ. ಈ ಹುಣ್ಣಿಮೆಯನ್ನು ವ್ಯಾಸಪೂರ್ಣಿಮಾ ಅಂತ ಹೇಳಿ ಕರೆಯುವಂಥದ್ದಿದೆ. ಇಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಅತ್ಯಂತ ಪ್ರಮುಖ ಸ್ಥಾನವನ್ನು ನೀಡಲಾಗಿರುವಂಥದ್ದು, ಅಗ್ರಸ್ಥಾನ ಗುರುವಿಗೆ. ಹಾಗಾಗಿನೇ ಈ ವ್ಯಾಸ ಪೂರ್ಣಿಮೆಯನ್ನು ವಿಶೇಷ ಮಹತ್ವವನ್ನು ಕೊಟ್ಟು ಗುರುವನ್ನು ಸಂಸ್ಮರಣೆ ಮಾಡುವಂಥ ದಿನವನ್ನಾಗಿ ಆಚರಣೆ ಮಾಡಲಾಗಿದೆ. ಹಾಗಾಗಿನೇ ನಮ್ಮ ಸಂಸ್ಕೃತಿಯಲ್ಲಿ ಗುರು ಪರಂಪರೆಯನ್ನು ಸ್ಮರಿಸಿಕೊಂಡು ಅವರನ್ನು ಪೂಜಿಸುವಂಥ ದಿನವನ್ನು ವ್ಯಾಸಪೂರ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ವೇದಗಳನ್ನು ವಿಂಗಡಣೆ ಮಾಡಿ ಮಾನವ ಕುಲದ ಉದ್ಧಾರವನ್ನು ಮಾಡಲಿಕ್ಕಾಗಿ ಸಾಕ್ಷಾತ್ ವಿಷ್ಣುವೇ ವ್ಯಾಸರ ರೂಪದಲ್ಲಿ ಅವತರಿಸಿದ್ದಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ವೇದಗಳನ್ನು ವಿಂಗಡಿಸಿರುವಂಥ ಕಾರಣದಿಂದ ವ್ಯಾಸರಿಗೆ ವೇದವ್ಯಾಸ ಅನ್ನುವಂಥ ಹೆಸರು ಕೂಡ ಬಂದಿರುವಂಥದ್ದು. ಇಲ್ಲಿ ವೇದ, ಪುರಾಣ ಮತ್ತು ಶಾಸ್ತ್ರಾದಿಗಳೆಲ್ಲವನ್ನೂ ಕೂಡ ಓರ್ವ ವ್ಯಕ್ತಿಗೆ ಗುರುವಿನ ಮಾರ್ಗದರ್ಶನ ಹಾಗೆ ಗುರುವಿನ ಮಹಿಮೆಯನ್ನು ಕೊಂಡಾಡಿರುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿನೇ ಈ ದಿನ ವ್ಯಾಸ ಪೂರ್ಣಿಮೆಯೆಂದು ಗುರುವನ್ನು ಸ್ಮರಣೆ ಮಾಡುವಂಥದ್ದು. ಅದಕ್ಕಾಗಿಯೇ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಿಯೇ ವಾಸಿಷ್ಠಾಯ ನಮೋ ನಮಃ ಅನ್ನೋಂಥ ಒಂದು ಉಕ್ತಿ ಈ ಕಾರಣದಿಂದಲೇ ಬಂದಿರುವಂಥದ್ದು. ಹಾಗಾಗಿನೇ ವ್ಯಾಸ ಪೂರ್ಣಿಮೆಯ ದಿನ ಗುರುವನ್ನು ಆರಾಧನೆ ಮಾಡಬೇಕು. ಇನ್ನು ಈ ದಿನ ನಡೆಯುವಂಥ ವ್ಯಾಸಪೂಜೆಯ ವಿಧಾನ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ವ್ಯಾಸಪೂಜೆಯ ಅಂಗವಾಗಿ ನಡೆಸಲಾಗುವಂಥ ಗುರುಪೂಜೆ ಏನಿದೆ ಅದರ ವೇಳೆ ಪ್ರತಿ ಗುಂಪಿನಲ್ಲಿ 5 ಆಚಾರ್ಯರನ್ನು ಒಳಗೊಂಡಂಥ, ಇದನ್ನೇ ಪಂಚಕ ಅಂತ ಹೇಳಿ ಕರೀತಾರೆ, ಆ 5 ಆಚಾರ್ಯರನ್ನು ಒಳಗೊಂಡಂಥ 3 ಗುಂಪಿಗೆ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಮೊದಲ ಪೂಜೆ ಕೃಷ್ಣ ಪಂಚಕ. ಇಲ್ಲಿ ಶ್ರೀಕೃಷ್ಣನನ್ನು ಮಧ್ಯಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಕೃಷ್ಣನ ಸುತ್ತ ಸನಕ, ಸನಂದನ, ಸನತ್ಕುಮಾರ ಹಾಗೆ ಸನತ್ ಸುಜಾತರುಗಳನ್ನು ಅನುಕ್ರಮವಾಗಿ ಪೂರ್ವ, ದಕ್ಷಿಣ, ಪಶ್ಚಿಮ ಹಾಗೆ ಉತ್ತರಕ್ಕೆ ಪ್ರತಿಷ್ಠಾಪನೆ ಮಾಡಿ ಕೃಷ್ಣನ ಅಷ್ಟೋತ್ತರವನ್ನು ಹೇಳ್ತಾ ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಇನ್ನು ಎರಡನೇ ಹಂತದಲ್ಲಿ ವ್ಯಾಸಪಂಚಕಕ್ಕೆ ಪೂಜೆಯನ್ನು ಮಾಡುವಂಥದ್ದು. ಇಲ್ಲಿ ವೇದವ್ಯಾಸರನ್ನು ಮಧ್ಯಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವರು 4 ಶಿಷ್ಯರಾದಂತಹ ಸುಮಂತು, ಜೈಮಿನಿ, ವೈಶಂಪಾಯನ ಮತ್ತು ಪೈಲ ಮಹರ್ಷಿಗಳನ್ನು ಅನುಕ್ರಮವಾಗಿ ವ್ಯಾಸರ ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರಕ್ಕೆ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ತಾರೆ. ಇನ್ನು ಮೂರನೆಯ ಗುಂಪು ಯಾವುದು ಅಂತ ಹೇಳಿದ್ರೆ ಅದು ಅದ್ವೈತ ಸಿದ್ಧಾಂತದ ಯತಿಗಳು ಶಂಕರಾಚಾರ್ಯರು ಈ ಪಂಚಕಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಯತಿಗಳಾದಂತಹ ಶಂಕರಾಚಾರ್ಯರ ಪಂಚಕಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಇದು ಅದ್ವೈತ ಸಿದ್ಧಾಂತದ ಹೊರತಾಗಿಯೂ ಕೂಡ ಮಠಗಳಲ್ಲಿ ಆಯಾ ಮಠದ ಸಂಪ್ರದಾಯದಂತೆ ಆಯಾ ಆಚಾರ್ಯರುಗಳನ್ನು ಮಧ್ಯಭಾಗದಲ್ಲಿ ಇಟ್ಟು ಪೂಜಿಸುವಂಥ ಸಂಪ್ರದಾಯ ಇದೆ. ಆದರೆ ಇಲ್ಲಿ ಆದಿಶಂಕರಾಚಾರ್ಯರನ್ನು ಮಧ್ಯಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಶಂಕರರ 4 ಶಿಷ್ಯರಾದಂತಹ ಪದ್ಮಪಾದಾಚಾರ್ಯ, ಸುರೇಶ್ವರಾಚಾರ್ಯ, ಹಸ್ತಮಲಕಾಚಾರ್ಯ ಮತ್ತು ತೋಟಕಾಚಾರ್ಯರನ್ನು 4 ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ತಾರೆ. ನಂತರ ಸದಾಶಿವ,
ವೇದವ್ಯಾಸರಿಂದ ಪ್ರಾರಂಭ ಆಗಿ ಆಯಾ ಮಠಗಳ ಗುರು ಪರಂಪರೆಗೂ ಕೂಡ ಪೂಜೆಯನ್ನು ಸಲ್ಲಿಸ್ತಾರೆ. ಇಲ್ಲಿ ಪೀಠಾಧಿಪತಿಗಳಾಗಲಿ ಯತಿಗಳಾಗಲಿ ಸಂಕಲ್ಪವನ್ನು ಮಾಡುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ವ್ಯಾಸ ಪೂರ್ಣಿಮಾ ಬಹಳ ವಿಶೇಷ ರೀತಿಯಲ್ಲಿ ಗುರುಗಳನ್ನು ಆರಾಧಿಸುವಂಥ ಒಂದು ಪರಂಪರೆಯಲ್ಲಿ ಮೂಡಿಬಂದಿರುವಂಥದ್ದು. ಹಾಗಾಗಿ ನಮ್ಮ ಪ್ರಾಚೀನ ಭಾರತೀಯ ಗುರು ಪರಂಪರೆ ಏನಿದೆ ಅದನ್ನು ಸ್ಮರಿಸುವಂಥ ದಿನ ಇದು. ಗುರು ಶಿಷ್ಯರು ಅನುದಿನವೂ ಕೂಡ ವೇದ ಪಾಠಗಳನ್ನು ಕಲಿಯುತ್ತಿದ್ದಂತಹ ಒಂದು ಚಿತ್ರಣ ಈ ಸಂದರ್ಭದಲ್ಲಿ ನೆನಪಿಗೆ ಬರುತ್ತೆ ನೋಡಿ. ಹಾಗಾಗಿ ಈ ದಿನ ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡ್ತಾ ಗುರು ಸ್ತೋತ್ರಗಳನ್ನು ಹೇಳ್ತಾ ಹಾಗೆ ಗುರುವಿನ ದರ್ಶನ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಇಲ್ಲಿ ಆದಿಗುರು ಶಂಕರಾಚಾರ್ಯರ ಬಗ್ಗೆ ಒಂದು ಮಾತನ್ನು ಹೇಳೋದಾದರೆ, ಆದಿಶಂಕರರು ಗುರು ದಕ್ಷಿಣಾಮೂರ್ತಿಯ ರೂಪದಲ್ಲಿ ಅವತರಿಸಿದಂತಹ ಗುರುಗಳವರು. ಶಿವ, ಮಹಾದೇವ ಅಥವಾ ಈಶ್ವರನ ಬಗ್ಗೆ ತಮ್ಮ ಭಕ್ತಿಯನ್ನು ಹೇಗೆ ತೋರಿಸಿದ್ರು ಅನ್ನುವಂಥದ್ದನ್ನು ಇಲ್ಲಿ ಈ ಪೂಜಾದಿ ಕ್ರಮಗಳಲ್ಲಿ ಅನುಸರಣೆ ಮಾಡುವಂಥದ್ದಿದೆ. ಹಾಗಾಗಿನೇ ಈ ದಿನ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳ್ತಾರೆ. ದಕ್ಷಿಣಾಮೂರ್ತಿಯ ರೂಪದಲ್ಲಿ ಶಿವ ಮೌನದ ಮೂಲಕ ಬೋಧನೆಯನ್ನು ಮಾಡಿದ್ರು ಅನ್ನುವಂಥ ಒಂದು ತಾತ್ವಿಕ ಅಂಶ ಕೂಡ ಇದರಲ್ಲಿದೆ. ಹಾಗಾಗಿನೇ ದಕ್ಷಿಣಾಮೂರ್ತಿ ಸಾಮಾನ್ಯ ಜನರಿಗೆ ಕಲಿಸಲಿಲ್ಲ, ಅವನು ಋಷಿಗಳಿಗೆ ಮಾತ್ರ ಕಲಿಸಿದ್ರು ಅನ್ನುವಂಥ ವಿಚಾರ. ಹಾಗಾಗಿ ಆದಿಶಂಕರರು ದಕ್ಷಿಣಾಮೂರ್ತಿಯ ಮಹಿಮೆಯನ್ನು ಸ್ತುತಿಸುವಂಥ ಆನಂದದಲ್ಲಿ ಮುಳುಗಿರ್ತಾರೆ. ಅವರು ತಮ್ಮ ಆಳವಾದ ಮೌನದ ಮೂಲಕವೇ ಒಳಗಿರುವಂಥ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನದ ತೇಜಸ್ಸಿಗೆ ತಮ್ಮನ್ನು ತಾವು ಜಾಗೃತಗೊಳಿಸಲಿಕ್ಕೆ ಅಣಿಯಾಗ್ತಾರೆ. ಇದು ಶಿಷ್ಯನಿಗೆ ಇರಬೇಕಾದಂಥ ಒಂದು ಅತ್ಯುತ್ತಮವಾದಂಥ ಗುಣ ಇದು. ಅಂದರೆ ಕಲಿಯುವಂಥ ಆಸಕ್ತಿ, ಹಾಗೆ ತನ್ನೊಳಗಿರುವಂಥ ಅಪಾರ ಜ್ಞಾನವನ್ನು ಬೆಳಕಿಗೆ ನೀಡುವಂಥದ್ದು, ಹಾಗೆ ಅದನ್ನು ತನ್ನ ದೈನಂದಿನ ಅನುಭವದಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಇದು ಗುರು ಶಿಷ್ಯ ಪರಂಪರೆಯ ಆಂತರಿಕ ಜ್ಞಾನದ ಹರಿವು ಆಗಿರುವಂಥದ್ದು. ಹಾಗಾಗಿ ಮೌನದ ಮೂಲಕ ಬೋಧನೆ ಅನ್ನುವಂಥ ಪರಿಕಲ್ಪನೆ ಇದು ಅಷ್ಟು ಶಾಶ್ವತವಾಗಿತ್ತು, ಅಷ್ಟೇ ಪರಿಣಾಮಕಾರಿಯಾಗಿತ್ತು. ಹಾಗಾಗಿನೇ ಈಗಲೂ ಕೂಡ ಈ ಪವಿತ್ರ ಗುರು ಶಿಷ್ಯ ಸಂಪ್ರದಾಯವನ್ನು ನಮ್ಮ ದೇಶದಲ್ಲಿ ಈಗಲೂ ಕೂಡ ಅಳವಡಿಸ್ಕೊಂಡಿರುವಂಥದ್ದು ಅದರ ಪ್ರಭಾವ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಹಾಗಾಗಿನೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ಸಂದರ್ಭೋಚಿತವಾದಂಥ ನಮನಗಳು ವ್ಯಾಸರಿಗೆ ಸಲ್ಲತ್ತೆ. ಹಾಗಾಗಿ ವ್ಯಾಸರನ್ನು ಸಂಸ್ಮರಣೆ ಮಾಡಿಕೊಳ್ಳಿ. ವ್ಯಾಸ ಪೂರ್ಣಿಮೆಯ ಎಲ್ಲ ಧನಾತ್ಮಕ ಅಂಶಗಳು ತಮ್ಮನ್ನು ಸೇರಿಕೊಳ್ಳುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವ್ಯವಹಾರಸ್ಥರಿಗೆ ತುಂಬ ಅನುಕೂಲತೆಗಳನ್ನು ಒದಗಿಸುವಂಥ ಬುಧನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಏಕೆಂದರೆ ನವಗ್ರಹರಲ್ಲಿ ಬುಧನನ್ನು ಯುವರಾಜನ ಸ್ಥಾನಕ್ಕೆ ಹೋಲಿಸಿದ್ದಾರೆ. ಇಲ್ಲಿ ಯುವರಾಜ ಅತ್ಯಂತ ಪ್ರಭಾವವನ್ನು ಬೀರುವಂಥವನು. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಈ ನವಗ್ರಹಗಳ ಪ್ರಭಾವ ಅತ್ಯಂತ ಗಮನಾರ್ಹವಾಗಿ ಇರುವಂಥದ್ದು. ಅಷ್ಟೇ ವಿಶೇಷವಾದಂಥ ಪರಿಣಾಮಗಳನ್ನು ಕೂಡ ಇದು ಉಂಟು ಮಾಡುತ್ತೆ. ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗತಿಗಳಾಗಲಿ, ರಾಶಿಗಳ ಪ್ರಭಾವ ಆಗಲಿ, ಹಾಗೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲಿಸುವಂಥ ಗ್ರಹಗಳ ಆಧಾರದಲ್ಲಿ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಅವರು ಗುರುತಿಸಿದ್ದಾರೆ. ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ತಲಾಂತರಗಳಿಂದ ಬಂದಿರುವಂಥ ಒಂದು ನಂಬಿಕೆಯ ವಿಚಾರ. ಹಾಗಾಗಿನೇ ಈ ಗ್ರಹಗತಿಗಳ ಆಧಾರದ ಮೇಲೆ ಕೆಲವೊಂದು ವಿವರಗಳನ್ನು ಇಲ್ಲಿ ನೋಡೋಣ. ಅಂದರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬುಧನ ಒಂದು ಪ್ರಭಾವ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ಏಕೆಂದರೆ ನಿನ್ನೆ ತಾನೇ ಬುಧ ಕುಂಭರಾಶಿಗೆ ಪ್ರವೇಶ ಮಾಡಿದ್ದಾನೆ. ಇನ್ನು ಈ ದಿನ ಬುಧವಾರ ಬೇರೆ, ಬುಧನ ವಾರ. ಹಾಗಾಗಿನೇ ಈ ಬುಧನ ಕಾರಕತ್ವಗಳೇನು, ಹಾಗೆ ಬುಧ ಜಾತಕದಲ್ಲಿ ಬಲಿಷ್ಠನಾಗಿದ್ದರೆ ಯಾವ ರೀತಿಯ ಪ್ರಭಾವಗಳಿರುತ್ತೆ, ಒಂದು ವೇಳೆ ಬುಧ ಏನಾದರೂ ಜಾತಕದಲ್ಲಿ ವೀಕ್ ಆಗಿದ್ದರೆ ಬುಧ ಕೊಡುವಂಥ ತೊಂದರೆಗಳೇನು, ಹಾಗೆ ಈ ತೊಂದರೆಗಳ ನಿವಾರಣೆಗೆ ಇರುವಂಥ ಪರಿಹಾರಗಳೇನು ಅನ್ನುವಂಥ ವಿಚಾರಗಳನ್ನು ಇಲ್ಲಿ ನೋಡೋಣ. ನಮ್ಮ ಜೀವನದಲ್ಲಿ ಈ ಬುಧನ ಪ್ರಭಾವ ತುಂಬ ವಿಶಿಷ್ಟವಾಗಿದೆ. ಅದನ್ನು ನಿಖರವಾಗಿ ಊಹೆ ಮಾಡಲಿಕ್ಕೂ ಕೂಡ ಕಷ್ಟ ಸಾಧ್ಯ ಅನ್ನುವಂಥದ್ದು ಜ್ಯೋತಿಷಿಗಳ ಮಾತು. ಏಕೆಂದರೆ ಇತರ ಗ್ರಹಗಳ ಜೊತೆಯಲ್ಲಿ ಬುಧ ಗ್ರಹ ಪರಿಣಾಮಕಾರಿಯಾಗಿರುತ್ತೆ. ಹಾನಿಕಾರಕ ಗ್ರಹಗಳೊಂದಿಗೆ ದುಷ್ಪರಿಣಾಮಗಳನ್ನೇ ನೀಡುವಂಥವನು, ಲಾಭದಾಯಕ ಗ್ರಹಗಳೊಂದಿಗೆ ಇದ್ದರೆ ಲಾಭವನ್ನೇ ನೀಡುವಂಥವನು. ಹಾಗಾಗಿ ದ್ವಿಸ್ವಭಾವ ರಾಶಿಗಳಲ್ಲಿ ಈ ಬುಧನ ಅಧಿಪತ್ಯ ಇರುತ್ತೆ. ಹಾಗಾಗಿನೇ ಬುಧನಿಗೂ ಮತ್ತು ನಮ್ಮ ಮನಸ್ಸಿಗೂ, ಅಂದರೆ ಮನಸ್ಸಿನ ಕಾರಕನಾದಂಥ ಚಂದ್ರನಿಗೂ ವಿಶೇಷವಾದಂಥ ಸಂಬಂಧ ಇದೆ. ಇಲ್ಲಿ ಪುರಾಣಗಳ ಪ್ರಕಾರ ಬುಧ ಚಂದ್ರನ ಮಗ, ಇವರಿಬ್ಬರೂ ಕೂಡ ಪರಸ್ಪರ ಶತ್ರುಗಳಾಗೇ ಇದ್ದಾರೆ. ಹಾಗೆ ಈ ಗ್ರಹ ಸೂರ್ಯನ ಜೊತೆಯಲ್ಲಿ ತುಂಬ
ನಿಕಟವಾದ ಸಂಬಂಧವನ್ನು ಹೊಂದಿರುತ್ತೆ. ಶುಕ್ರನೊಂದಿಗೆ ಸ್ನೇಹಪರವಾಗಿರುತ್ತೆ. ಬುಧ ಮಿಥುನ ಮತ್ತು ಕನ್ಯಾ ರಾಶಿಯ ಅಧಿಪತಿ. ಇನ್ನು ಮಂಗಳ, ಗುರು ಮತ್ತು ಶನಿ ಇವರೊಂದಿಗೆ ಬುಧ ತಟಸ್ಥವಾದ ಸಂಬಂಧವನ್ನು ಹಂಚಿಕೊಳ್ಳುವಂಥವನು. ಇನ್ನು 4ನೇ ಮನೆಯಲ್ಲಿ ಬುಧ ಸ್ನೇಹಿತರನ್ನು ಮತ್ತು ಕುಟುಂಬವನ್ನು ಪ್ರತಿನಿಧಿಸುವಂಥವನು. ಇದು 2ನೇ ಮನೆಯಲ್ಲಿ ಅಂದರೆ ವಾಕ್ಸ್ಥಾನದಲ್ಲಿ ಮತ್ತು 10ನೇ ಮನೆಯಲ್ಲಿ ಉದ್ಯೋಗ ಸ್ಥಾನವನ್ನು ಪ್ರತಿನಿಧಿಸುವಂಥವನು. ಹಾಗಾಗಿನೇ ಬುಧ ವ್ಯಕ್ತಿಯ ಜನ್ಮ ಜಾತಕದ ಮೇಲೆ ಪ್ರಭಾವವನ್ನು ಬೀರಿದ್ರೆ ಅವರು ಪ್ರೀತಿ ಮತ್ತು ಸಹಾನುಭೂತಿಯ ವ್ಯಕ್ತಿಗಳಾಗಿ ಇರ್ತಾರೆ. ತುಂಬ ಸಾಫ್ಟ್ ಕಾರ್ನರ್ ಇರುತ್ತೆ ಅವರಿಗೆ. ಹಾಸ್ಯ ಪ್ರಜ್ಞೆ ತುಂಬ ಇರುತ್ತೆ. ಹೆಚ್ಚಿನ ಬುದ್ಧಿಶಕ್ತಿಯನ್ನು ಹೊಂದಿರುವಂಥವ್ರು. ಯಾರು ಹಾಸ್ಯ ಪ್ರಜ್ಞೆಯನ್ನು ಹೊಂದಿರ್ತಾರೆ ಅವರು ಸಾಮಾನ್ಯವಾಗಿ ಬುದ್ಧಿವಂತರು ಅಂತಲೇ ಕರೆಯಲ್ಪಡುವಂಥವ್ರು. ಇನ್ನು ಹೆಚ್ಚಿನ ಆತ್ಮವಿಶ್ವಾಸ ಇವರಿಗಿರುತ್ತೆ. ಜೊತೆಗೆ ಕೆಲವೊಮ್ಮೆ ಭಾವನಾತ್ಮಕವಾಗಿ ಬೇರ್ಪಡುವಂತೆ ಎಲ್ಲೋ ಒಂದು ಕಡೆ ಸ್ವತಂತ್ರವಾಗಿರುವಂಥ ಮನೋಭಾವ ಕೂಡ ಕಂಡುಬರುತ್ತೆ. ಆದರೂ ಕೂಡ ಒಟ್ಟಾರೆ ಇವರು ಸಂಘ ಜೀವನವನ್ನು ಬಯಸುವಂಥವ್ರು. ಇನ್ನು ಜನ್ಮ ಕುಂಡಲಿಯಲ್ಲಿ ಈ ಬುಧನ ಪ್ರಭಾವ ತುಂಬ ಚೆನ್ನಾಗಿದ್ದರೆ ಅಂಥವರು ಪತ್ರಿಕೋದ್ಯಮದಲ್ಲಿ ಇರ್ತಾರೆ. ಹಣಕಾಸಿನ ವ್ಯವಹಾರಗಳನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ. ಅಧ್ಯಾಪಕ ವೃತ್ತಿಯಲ್ಲಿ, ಶಿಕ್ಷಕ ವೃತ್ತಿಯಲ್ಲಿ ಇರುವಂಥವರು ಮತ್ತು ಎಂಜಿನಿಯರಿಂಗ್ ಕೋರ್ಸಲ್ಲೂ ಕೂಡ ಅಪ್ರತಿಮವಾದಂಥ ಸಾಧನೆಯನ್ನು ಮಾಡುವಂಥವರು ಇವರು. ಇನ್ನು ಕಾನೂನು ರಂಗದಲ್ಲಿಯೂ ಕೂಡ ಉತ್ಕೃಷ್ಟ ಸಲಹೆಗಾರರಾಗಿ ಮಿಂಚ್ತಾ ಇರ್ತಾರೆ. ಅಂತಹ ಒಂದು ವಿಶೇಷತೆ ಬುಧನ ಅನುಗ್ರಹದಿಂದ ಬರುವಂಥದ್ದು. ಇನ್ನು ಬುಧ ಏನಾದರೂ ದೋಷಪೂರಿತನಾಗಿದ್ದರೆ ಜಾತಕದಲ್ಲಿ ಆ ಸಮಯದಲ್ಲಿ ವ್ಯಕ್ತಿ ಅನೇಕ ಟೀಕೆ ಟಿಪ್ಪಣಿಗಳಿಗೆ ಒಳಗಾಗಬೇಕಾಗತ್ತೆ. ವೃಥ ಆರೋಪಗಳು ಬರುತ್ತೆ. ಹಾಗಾಗಿ ತಾವು ಮಾಡದಂತಹ ತಪ್ಪಿಗೂ ಕೂಡ ಅವರು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಇನ್ನು ಶಿಕ್ಷಣದಲ್ಲಿ ಸಮಸ್ಯೆಗಳನ್ನು ಅನುಭವಿಸುವಂಥವ್ರು, ಹಾಗೆ ಬುದ್ಧಿಶಕ್ತಿಯ ಕೊರತೆಯಿಂದ ತುಂಬ ಬಳಲುವಂಥವ್ರು. ಹಾಗಾಗಿನೇ ತುಂಬ ಪಶ್ಚಾತ್ತಾಪಕ್ಕೆ ಒಳಗಾಗುವಂಥವ್ರು ಇವರು. ಇನ್ನು ದುಃಖ ಮತ್ತು ಚಿಂತೆ ಸದಾಕಾಲ ಇವರನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ಈ ಬುಧ ದೋಷ ಅನ್ನುವಂಥದ್ದು ವ್ಯಕ್ತಿಗೆ ಇದ್ದರೆ ಅವರು ನಡೆಸುವಂತಹ ವ್ಯಾಪಾರ ವ್ಯವಹಾರಗಳು ಕೂಡ ಸಮರ್ಪಕವಾಗಿರಲ್ಲ. ಅಂದರೆ ವ್ಯಾಪಾರದಲ್ಲಿ ಅವರು ನಿರ್ಣಾಯಕ ಸಮಯದಲ್ಲಿ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಶಕ್ತರಾಗಿರಲ್ಲ. ಹಾಗಾಗಿನೇ ಅವರ ನಿರ್ಧಾರಗಳು ಕೂಡ ತುಂಬ ಚಂಚಲವಾಗಿರುತ್ತೆ. ಆ ನಿರ್ಧಾರದಿಂದಲೇ ಅವರಿಗೆ ಹಣಕಾಸಿನ ನಷ್ಟಗಳು ಕೂಡ ಉಂಟಾಗುವಂಥದ್ದಿದೆ. ಹಾಗಾಗಿ ಈ ಇಂಥ ಬುಧ ದೋಷಕ್ಕೆ ಏನು ಪರಿಹಾರಗಳಿಲ್ವೇ ಅನ್ನುವಂಥದ್ದನ್ನು ನೋಡೋದಾದರೆ ಪರಿಹಾರಗಳು ಕೂಡ ಇದೆ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಬುಧ ದೋಷಕ್ಕೆ ಕೆಲವೊಂದು ಪರಿಹಾರಗಳನ್ನು ಜ್ಯೋತಿಷ್ಯ ಶಾಸ್ತ್ರನೇ ತಿಳಿಸುತ್ತೆ. ಇಲ್ಲಿ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಹಸುವಿಗೆ ಗೋಗ್ರಾಸವನ್ನು ನೀಡಬೇಕು. ಹಸಿರು ಹುಲ್ಲು, ಹಸಿರು ತರಕಾರಿಗಳನ್ನು ಗೋವುಗಳಿಗೆ ಕೊಟ್ಟರೆ ಈ ಬುಧನ ದೋಷ ನಿವಾರಣೆಯಾಗುತ್ತೆ. ಇನ್ನು ಹೊಸ ಬಟ್ಟೆಯನ್ನು ಧರಿಸುವ ಮೊದಲು ಅದನ್ನು ನೀರಿನಲ್ಲಿ ನೆನೆಸಿ ನಂತರ ಹಾಕಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಕಾಗೆಗಳಿಗೆ ಆಹಾರವನ್ನು ನೀಡುವಂಥದ್ದು, ಕಪ್ಪು ನಾಯಿಗಳಿಗೆ ಆಹಾರವನ್ನು ನೀಡುವಂಥದ್ದು, ಬಹಳ ವಿಶೇಷವಾಗಿ ಪಕ್ಷಿಗಳಿಗೆ ನೀರನ್ನು ಉಣಿಸುವಂಥದ್ದು. ಈ ಬುಧ ಸುಪ್ರೀತನಾಗ್ತಾನೆ. ಇದರಿಂದ ಬುಧ ಗ್ರಹದ ದೋಷ ನಿವಾರಣೆಯಾಗುತ್ತೆ. ಹಾಗೆ ಈ ಪಕ್ಷಿ ಸಂಕುಲಗಳಿಗೆ ಹಸಿರು ಕಾಳುಗಳನ್ನು ಹಾಕೋದ್ರಿಂದ ಕೂಡ ಬುಧನನ್ನು ಒಲಿಸ್ಕೊಳ್ಬೋದು ಅನ್ನುವಂಥ ವಿಚಾರ ಇದೆ. ಹಾಗೆ ಮೌಖಿಕ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಅಂದರೆ ಬಾಯಿಯನ್ನು, ಹಲ್ಲುಗಳನ್ನು ಶುಭ್ರವಾಗಿಟ್ಕೊಂಡ್ರೆ ಬುಧನಿಗೆ ತುಂಬ ಸಂತೋಷ ಉಂಟಾಗುತ್ತೆ ಅನ್ನುವಂಥದ್ದಿದೆ. ಇನ್ನು ಲಾಲ್ಕಿತ ಪ್ರಕಾರ ಏನು ಪರಿಹಾರಗಳಿದೆ ಅಂತ ಹೇಳಿದ್ರೆ ಇಲ್ಲಿ ಧಾರ್ಮಿಕ ಸ್ಥಳಕ್ಕೆ ಹಾಲು ಮತ್ತು ಅನ್ನವನ್ನು ದಾನ ಮಾಡಬೇಕು, ಅಕ್ಕಿಯನ್ನು ದಾನ ಮಾಡಬೇಕು, ವಿಶೇಷವಾಗಿ ಬುಧನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ. ಇನ್ನು ಮಾಂಸ ಹಾಗೆ ಮದ್ಯಪಾನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಇಲ್ಲಿ ಯಾರು ಮಾಂಸಾಹಾರಿಗಳಿದ್ದಾರೆ, ಮದ್ಯಪಾನ ಪ್ರಿಯರಿದ್ದಾರೆ ಅಂಥವ್ರಿಗೆ ಬುಧನ ಅನುಗ್ರಹ ಇರಲ್ಲ. ಹಾಗಾಗಿ ಕ್ರಮೇಣ ಅವರಿಗೆ ನಷ್ಟ ಉಂಟಾಗುವಂಥದ್ದಿರುತ್ತೆ. ಹಾಗಾಗಿ ಇವೆರಡೂ ದುಶ್ಚಟಗಳನ್ನು ತ್ಯಜಿಸಿದ್ರೆ ಮಾತ್ರ ಬುಧ ಸುಪ್ರೀತನಾಗ್ತಾನೆ. ಇನ್ನು ಬೆಳ್ಳಿಯ ಲೋಟದಲ್ಲಿ ಪ್ರತಿನಿತ್ಯ ನೀರನ್ನು ಕುಡಿಬೇಕು. ಇದು ಬುಧನನ್ನು ಒಲಿಸ್ಕೊಳ್ಳಿಕ್ಕೆ ಇರುವಂಥ ಏಕೈಕ ಮಾರ್ಗ, ಪರಿಣಾಮಕಾರಿಯಾದ ಮಾರ್ಗ. ಇನ್ನು ತಾಮ್ರದ ನಾಣ್ಯದೊಂದಿಗೆ ಬಿಳಿಯ ದಾರ ಅಥವಾ ಬೆಳ್ಳಿಯ ಸರಪಳಿಯನ್ನು ಬಳಸಿ ಈ ತಾಮ್ರವನ್ನು ಧರಿಸಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ಬುಧ ದೋಷವನ್ನು ತೊಡೆದು ಹಾಕಲಿಕ್ಕೆ ಪರಿಹಾರಾರ್ಥವಾಗಿ ಪಚ್ಚೆ ಮತ್ತು ಸೀಸದಿಂದ ಮಾಡಿದಂಥ ಉಂಗುರವನ್ನು ಧರಿಸುವಂಥದ್ದು ತುಂಬ ಸೂಕ್ತ. ಇನ್ನು 19 ಮುಖಿ ರುದ್ರಾಕ್ಷಿಯನ್ನು ಧರಿಸುವಂಥದ್ದು ಕೂಡ ಅತ್ಯುತ್ತಮ ಅನ್ನುವಂಥ ಒಂದು ಅಭಿಪ್ರಾಯ ಇದೆ.
ಹಾಗಾಗಿನೇ ಜಾತಕದಲ್ಲಿ ಬುಧ ಗ್ರಹದ ದೋಷ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೊಂಡ್ಬಿಡಿ ಬಹಳ ಬೇಗ. ಆಗ ನಿಮ್ಮ ಮಾತು ಶುದ್ಧವಾಗುತ್ತೆ, ಮಾತು ಕಮ್ಯುನಿಕೇಷನ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶ ಕೂಡ ನೋಡಲಿಕ್ಕೆ ಸಾಧ್ಯ ಇದೆ. ಇನ್ನು ವಾಕ್ಚಾತುರ್ಯ ಚೆನ್ನಾಗಿದ್ದಾಗ ಯಾವುದೇ ರೀತಿಯ ಭಾವನಾತ್ಮಕ ಗೊಂದಲಗಳಿಗೆ ಸಿಕ್ಕಿ ಹಾಕ್ಕೊಳ್ಳಲ್ಲ. ಹಾಗಾಗಿ ಸ್ವತಂತ್ರರಾಗಿ ನಿರ್ಲಿಪ್ತತೆಯಿಂದ ಧೈರ್ಯವಾಗಿ ಜೀವನ ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಅಂಶವನ್ನು ಗಮನಿಸಿ ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು. ಬರೀ ಅಳವಡಿಸ್ಕೊಂಡ್ರೆ ಅಷ್ಟೇ ಸಾಲದು, ಅದನ್ನು ಅನುಷ್ಠಾನ ಮಾಡಿಕೊಳ್ಬೇಕು, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳಿರುವಂಥ ಸಂದರ್ಭಗಳಿದೆ. ಅಂದರೆ ಕೈಗೊಂಡಂಥ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯಲ್ಲ. ಎಲ್ಲೆಡೆ ನಿಮಗೆ ನಿರಾಶಾದಾಯಕವಾದಂಥ ಒಂದು ವಾತಾವರಣ ಇರುತ್ತೆ. ಇದರಿಂದ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ಯಾವ ಕೆಲಸವನ್ನು ಆರಂಭ ಮಾಡಿದ್ರೆ ಏನು ಫಲ ಬರುತ್ತೆ ಅನ್ನೋಂಥದ್ದನ್ನು ತೀರ್ಮಾನ ಮಾಡಲಿಕ್ಕೂ ಕೂಡ ನಿಮಗೆ ಕಷ್ಟವಾಗುತ್ತೆ. ಅಂಥ ಒಂದು ಪರಿಸ್ಥಿತಿ ಈ ದಿನ ನಿಮಗೆ ಇರುವಂಥದ್ದು. ಆದರೆ ಈ ದಿನ ನಿಮ್ಮ ಉತ್ತಮವಾದಂಥ ಹವ್ಯಾಸ, ನಿಮ್ಮ ಆಧ್ಯಾತ್ಮಿಕ ಕಾಳಜಿ ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನು ತರುವಂಥದ್ದು. ಆದರೂ ಕೂಡ ಆರ್ಥಿಕ ಪರಿಸ್ಥಿತಿ ಕಳಪೆಯಾಗಿರುವಾಗ ನಿಮಗೆ ಹಣಕಾಸಿನ ವಿಚಾರದಲ್ಲೇ ಹೆಚ್ಚು ಗಮನ ಇರುತ್ತೆ. ಹಾಗಾಗಿ ನಿಮ್ಮ ಪ್ರತಿಭೆ ಇರುವಂಥದ್ದನ್ನು ಮರೆತು ಬಿಡ್ತೀರಿ. ನಿಮ್ಮ ಸಾಧನೆಯನ್ನು ಕೂಡ ನೀವು ಗಮನಕ್ಕೆ ತಂದುಕೊಳ್ಳಲ್ಲ. ಅಷ್ಟರ ಮಟ್ಟಿಗೆ ಈ ದಿನ ಅಹಿತಕರವಾದಂಥ ಸನ್ನಿವೇಶಗಳನ್ನು ನೀವು ಎದುರಿಸಬೇಕಾಗತ್ತೆ. ಇನ್ನು ಈ ದಿನ ವಾದ ವಿವಾದಗಳಿಂದ ತಪ್ಪಿಸಿಕೊಳ್ಳುವಂಥದ್ದು ತುಂಬ ಉತ್ತಮ. ಅಂಥ ಒಂದು ಸಂದರ್ಭ ಏನಾದರೂ ಬಂದರೆ ಆ ಸ್ಥಳದಿಂದ ನೀವು ಹೊರ ನಡೆಯುವಂಥದ್ದು, ಆ ಜಾಗ ಖಾಲಿ ಮಾಡುವಂಥದ್ದು ಉತ್ತಮ. ಏಕೆಂದರೆ ಅಲ್ಲಿದ್ದರೆ ತಾನೇ ನಿಮ್ಮ ಮನಸ್ಸಿಗೆ ಬೇಸರವನ್ನು ಮಾತಿನ ಮೂಲಕ ಹೇಳ್ತೀರಿ. ಆ ಮಾತು ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗುತ್ತೆ. ಅದು ಮನಸ್ಸಿಗೆ ಕಿರಿಕಿರಿಯನ್ನು ತರುತ್ತೆ. ಇಷ್ಟೆಲ್ಲ ಆಗುವ ಬದಲು ಅಂಥ ಒಂದು ದೃಶ್ಯದಿಂದಲೇ ನೀವು ಅದೃಶ್ಯರಾಗುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ತುಂಬ ಉತ್ತಮ. ಏಕೆಂದರೆ ಪ್ರಯಾಣಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳು ಆಗಿಲ್ಲ. ಗಡಿಬಿಡಿಯಲ್ಲಿ ಈ ಪ್ರಯಾಣನ ನೀವು ಹಮ್ಮಿಕೊಳ್ತೀರಿ. ಇದು ಕೂಡ ನಿಮ್ಮ ಹಿನ್ನಡೆಗೆ ಕಾರಣವಾಗುತ್ತೆ. ಹಾಗೆ ಈ ದಿನ ದಾಕ್ಷಿಣ್ಯಕ್ಕೆ ಒಳಗಾಗಿ ಆಪತ್ತನ್ನು ತಂದುಕೊಳ್ಬೇಡಿ. ಸ್ವಲ್ಪ ಜಾಗ್ರತೆ. ಯಾವುದು ವಿಚಾರಪೂರ್ವಕವಾಗಿರುತ್ತೆ, ಯಾವುದು ನಿಮಗೆ 4 ಜನರಿಗೆ ಸರಿ ಅನ್ನೋವಂಥ ಭಾವನೆಯನ್ನು ತರುತ್ತೆ, ಅಂಥ ಕೆಲಸಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಕುಟುಂಬದ ಸದಸ್ಯರು ನಿಮ್ಮ ಜೊತೆಯಲ್ಲಿರ್ತಾರೆ. ನಿಮಗೆ ಬೇಕಾದಂತಹ ನೆರವನ್ನು ನೀಡ್ತಾರೆ. ಪೈಪೋಟಿ ಇದ್ದರೂ ಕೂಡ ಅವರ ಆಶ್ರಯದಲ್ಲಿ ಈ ದಿನ ಎಲ್ಲವನ್ನು ಜಯಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ಪ್ರಮುಖ ವಿಚಾರಗಳಲ್ಲಿ ಕುಟುಂಬಸ್ಥರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ವೃತ್ತಿಪರ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ನೋಡಿ ಹೊಸ ಹೊಸ ಪ್ರೋತ್ಸಾಹಗಳು ಸಿಕ್ಕುವಂಥದ್ದು, ಹೊಸಬರ ಪರಿಚಯ ಆಗುತ್ತೆ. ಅಲ್ಲಿ ವಿಚಾರ ವಿನಿಮಯಗಳು ಆಗುವಂಥದ್ದು. ಇದು ನಿಮ್ಮ ನಾಳಿನ ಬದುಕಿಗೆ ಪೂರಕವಾದಂತಹ ಒಂದು ಮಾತುಕತೆ ಈ ದಿನ ನಡೆಯುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಸಣ್ಣ ಪುಟ್ಟ ವಿವಾದಗಳಿದ್ದರೆ, ಅದರಲ್ಲೂ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾವುದೇ ರೀತಿಯ ವಿವಾದಗಳಿದ್ದರೆ ಅದನ್ನು ಇತ್ಯರ್ಥಪಡಿಸ್ಕೊಳ್ತೀರಿ. ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ, ಒಳ್ಳೆಯದಾಗುತ್ತೆ. ಹಾಗೆ ಈ ಕೌಟುಂಬಿಕ ವಾತಾವರಣ ನಿಮಗೆ ತುಂಬ ಸಡಗರದಿಂದ ಇರುವಂಥದ್ದು. ಏನೋ ಉಲ್ಲಾಸ, ಏನೋ ಸಂತೋಷ. ಯಾರೋ ಮನೆಗೆ ಬರ್ತಾರೆ, ಸ್ನೇಹಿತರು ಬರ್ತಾರೆ, ಬಂಧುಗಳು ಬರ್ತಾರೆ. ಅಂಥ ಒಂದು ಓಡಾಟ, ಅದರ ಪೂರ್ವ ಸಿದ್ಧತೆ ಇತ್ಯಾದಿಯಲ್ಲೇ ಈ ದಿನ ಸ್ವಲ್ಪ ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಹಾಗೆ ಈ ಕುಟುಂಬದ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇರಲಿ, ಒಳ್ಳೆಯ ಫಲ ನಿಮ್ಮದಾಗುತ್ತೆ. ಹಾಗೆ ಈ ದಿನ ಕೆಲವು ದುಃಖದ ಸುದ್ದಿಗಳನ್ನು ಕೇಳಬೇಕಾದಂತಹ ಸಂದರ್ಭ ಕೂಡ ಬರಬಹುದು. ಆದರೂ ಅದನ್ನು ಸಮಸ್ಥಿತಿಯಲ್ಲಿ ಈ ದಿನ ನೀವು ಸ್ವೀಕರಿಸುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಸೃಜನಾತ್ಮಕವಾದಂತಹ ಕೆಲಸದಲ್ಲಿ ನೀವು ತೊಡಗಿಸ್ಕೊಳ್ಳೋದ್ರಿಂದ ನಿಮಗೆ ಎಲ್ಲಿಲ್ಲದ ಗೌರವ ಸಿಕ್ಕತ್ತೆ. ಹಾಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೂ ಕೂಡ ಈ ದಿನ ಒಳ್ಳೆಯ ಅವಕಾಶವೊಂದು ಸಿಕ್ಕುವಂಥದ್ದು. ಒಟ್ಟಾರೆ ಈ ದಿನದ ವಾತಾವರಣ ನಿಮಗೆ ನಿಮ್ಮ ಸ್ಥಾನಮಾನವನ್ನು ಭದ್ರಪಡಿಸ್ಕೊಳ್ಳಿಕ್ಕೆ, ನಿಮ್ಮ ನಾಳಿನ ಜೀವನವನ್ನು ಊಹೆ ಮಾಡಲಿಕ್ಕೆ, ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಲಿಕ್ಕೆ ಸಹಾಯಕಾರಿಯಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಭವಿಷ್ಯದಲ್ಲಿ ಹುಟ್ಟಬಹುದಾದಂತಹ ತೊಂದರೆಗಳಿಂದ
ಪಾರಾಗಲಿಕ್ಕೆ ನಿಮಗೆ ಭಗವಂತನ ಅನುಗ್ರಹ ಚೆನ್ನಾಗಿದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಈ ದಿನ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಮಿಶ್ರ ಫಲಗಳಿರುವಂಥ ದಿನ. ನೀವು ಯಾವುದೇ ಕೆಲಸವನ್ನು ಎಷ್ಟೇ ಮುತುವರ್ಜಿಯಿಂದ ಆರಂಭ ಮಾಡಿದ್ರೂ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಾಪಾರದಲ್ಲಿ ಹಿನ್ನಡೆ ಉಂಟಾಗುತ್ತೆ, ಇಲ್ಲ ವ್ಯಾಪಾರದಲ್ಲಿ ಸ್ವಲ್ಪ ಮೋಸ ಉಂಟಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಇಂಥ ಅಹಿತಕರ ಘಟನೆಗಳೇ ನಿಮಗೆ ತುಂಬ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು. ಹಾಗಾಗಿನೇ ಆ ವಿಚಾರದಿಂದ, ಆ ಸನ್ನಿವೇಶದಿಂದ ನೀವು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಆದಷ್ಟು ಒಂದು ಸಾಂಪ್ರದಾಯಿಕ ವಿಚಾರಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಯಾವುದಕ್ಕೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಇನ್ನು ಈ ದಿನ ಮನೆಯಲ್ಲಿ ಒಂದು ಶುಭ ಕಾರ್ಯದ ಬಗ್ಗೆ ಪ್ರಸ್ತಾಪ ಇರುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಶುಭ ಕಾರ್ಯ ಯಾವಾಗ ನಡಿಬೇಕು, ಹೇಗೆ ನಡಿಬೇಕು ಅನ್ನುವಂಥ ರೂಪುರೇಷೆಗಳು ಈ ದಿನ ಸಿದ್ಧವಾಗುವಂಥದ್ದು ಇದೆ. ಅದರಲ್ಲಿ ನಿಮ್ಮ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಇನ್ನು ಈ ದಿನ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಅದಕ್ಕೆ ಬದ್ಧರಾಗಿರ್ತೀರಿ. ಅದಕ್ಕೆ ಈ ದಿನ ನಿಮ್ಮ ನಿರ್ಧಾರಗಳು ಕೂಡ ಪೂರಕವಾಗಿರುವಂತೆ ನೋಡ್ಕೊಳ್ತೀರಿ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಪರವಾಗಿ ನಿಮ್ಮ ಒಂದು ವಿಚಾರಧಾರೆಗಳಲ್ಲೇ ಕೆಲಸ ಕಾರ್ಯಗಳು ಮುಂದುವರಿಯುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಹದಗೆಡ್ಬೋದು, ಸ್ವಲ್ಪ ಸಾಲ ಮಾಡುವಂತಹ ಪರಿಸ್ಥಿತಿ ಬರಬಹುದು ಕೆಲವರಿಗೆ. ಇಲ್ಲಾಂದರೆ ಇದ್ದುದರಲ್ಲೇ ತೃಪ್ತಿ ಪಡ್ಕೊಳ್ಳುವಂಥ ಮನೋಭಾವ ಇದ್ದರೆ ಅಷ್ಟೇ ಸಾಕು, ಅದರಲ್ಲೇ ಹೊಂದಾಣಿಕೆ ಮಾಡ್ಕೊಳ್ತೀರಿ. ಇನ್ನು ಈ ದಿನದಲ್ಲಿ ನೀವು ಮಾಡುವಂಥ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತೆ. ಸಂಬಂಧಿಕರಿಂದ ಕೆಲವೊಮ್ಮೆ ಒತ್ತಡಗಳು ಬರ್ಬೋದು, ಸ್ವಲ್ಪ ಸಮಸ್ಯೆಗಳು ಬರ್ಬೋದು, ಆದರೂ ಕೂಡ ಅದನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಇನ್ನು ಈ ದಿನ ಉದ್ಯೋಗದ ವಾತಾವರಣ ತುಂಬ ಅನುಕೂಲಕರವಾಗಿರುತ್ತೆ. ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಅವಕಾಶಗಳು ಕೂಡ ಇದೆ. ಒಟ್ಟಾರೆ ನಿಮಗೆ ಅತ್ಯುತ್ತಮವಾದಂಥ ಸಮಯ ಇದು. ಹಾಗೆ ಈ ದಿನ ನಿಮ್ಮ ಮಕ್ಕಳ ಚಟುವಟಿಕೆಗಳ ಮೇಲೆ ಸ್ವಲ್ಪ ನಿಗಾ ಇಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಬುಧನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಯೋಜನೆಗಳು ಪ್ರತಿಫಲ ನೀಡುವಂಥ ಸಮಯ. ಹಾಗಾಗಿ ನಿಮ್ಮ ಯಾವುದೇ ನಿರ್ಧಾರಗಳು ಕೂಡ ಈ ದಿನ ತುಂಬ ಫಲಪ್ರದವಾಗುತ್ತೆ. ಹಾಗೆ ನಿಮ್ಮ ಆಲೋಚನೆಗಳು ಕೂಡ ಕಾರ್ಯರೂಪಕ್ಕೆ ಬರುವಂಥ ಒಂದು ಒಳ್ಳೆಯ ದಿನ. ಇನ್ನು ಸಂಬಂಧಿಕರು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಉತ್ತೇಜನವನ್ನು ಕೊಡ್ತಾರೆ, ಅವರ ಬೆಂಬಲ ಇದೆ, ಹಣಕಾಸಿನ ನೆರವು ಕೂಡ ಈ ದಿನ ಇದೆ. ಹಾಗೆ ಮನೆಯಲ್ಲಿ ಮದುವೆಯ ಪ್ರಸ್ತಾಪವೋ ಅಥವಾ ಒಂದು ಶುಭ ಕಾರ್ಯದ ಪ್ರಸ್ತಾಪವೋ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸನಿಹದ ವಸ್ತುಗಳಿಂದ, ನಿಮ್ಮ ಸ್ವಂತ ವಸ್ತುಗಳಿಂದ ನೀವು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥದ್ದು ಇದೆ. ಆದಷ್ಟು ಬೇರೆಯವರ ವಸ್ತುಗಳನ್ನು ಈ ದಿನ ಉಪಯೋಗಿಸಬೇಡಿ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ತುಂಬ ವಿಶ್ವಾಸದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಈಗಾಗಲೇ ತುಂಬ ಕೈ ಸುಟ್ಟುಕೊಂಡಿದ್ದೀರಿ, ಈಗಾಗಲೇ ವಿಚಿತ್ರವಾದಂಥ ಅನುಭವಗಳು ಕೂಡ ಆಗಿದೆ. ಆದರೂ ಕೂಡ ಈ ದಿನ ಎಲ್ಲೋ ಒಂದು ಕಡೆ ಮೊಂಡು ಧೈರ್ಯ ಇರುವಂಥದ್ದು. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ಸಾಕಷ್ಟು ಸಾಹಸದ ಪ್ರವೃತ್ತಿಯನ್ನು ಕಾಣುವಂಥದ್ದು ಕೂಡ ಇದೆ. ಹಾಗೆ ಹೊಸ ಜವಾಬ್ದಾರಿಯೊಂದು ಈ ದಿನ ನಿಮ್ಮ ಹೆಗಲಿಗೆ ಬರುವಂಥದ್ದು ಕೂಡ ಇದೆ. ಇದು ಅಲ್ಪ ಸ್ವಲ್ಪ ಒತ್ತಡವನ್ನು ತರುತ್ತೆ, ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಸಾಮರ್ಥ್ಯವನ್ನು ಇಟ್ಕೊಂಡಿದ್ದೀರಿ. ಹಾಗೆ ಈ ದಿನ ನಿಮಗೆ ಮನೆ, ನಿಮ್ಮ ಕುಟುಂಬ, ಈ ವ್ಯವಸ್ಥೆ ಏನಿದೆ ಇದು ತೃಪ್ತಿಕರವಾಗಿರುತ್ತೆ. ಎಲ್ಲಿ ನೋಡಿದ್ರೂ ಕೂಡ ಈ ದಿನ ನಿಮ್ಮ ಪರವಾದಂತಹ ಫಲಿತಾಂಶಗಳೇ ಬರುವಂಥದ್ದು. ಹಾಗೆ ಈ ದಿನ ನಿಮ್ಮ ಮಕ್ಕಳ ಚಟುವಟಿಕೆಗಳು ಕೂಡ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಮನೆಯ ವಾತಾವರಣ ತುಂಬ ಆರೋಗ್ಯಕರವಾಗಿರುತ್ತೆ. ಹಾಗೆ ಈ ದಿನ ಆಧ್ಯಾತ್ಮಿಕ ಸೇವಾ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ತಳೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಇದ್ದರೂ ಕೂಡ ಅದರಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ, ಒಳ್ಳೆಯದಾಗತ್ತೆ. ಯಶಸ್ವಿ ಜೀವನವನ್ನು ಕಾಣಲಿಕ್ಕೆ ನಿಮಗೆ ಸನ್ನಿವೇಶ ಚೆನ್ನಾಗಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಮಹಾವಿಷ್ಣುವನ್ನು ದರ್ಶನ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ
ಈ ದಿನ ನೀವು ಯೋಜಿಸಿರುವಂಥ ಕಾರ್ಯಗಳು ಮುಂದೂಡಲ್ಪಡುವಂಥದ್ದು. ಎಲ್ಲವೂ ಸರಿಯಾಯಿತು, ಇನ್ನೇನು ಟೇಕ್ ಆಫ್ ಆಗಬೇಕು ಅನ್ನೋಂಥದ್ರಲ್ಲೇ ಏನೋ ಒಂದು ಸಮಸ್ಯೆ ಎದುರಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಮನಸ್ಸಿಗೆ ಈ ದಿನ ತೀವ್ರವಾದ ಬೇಸರ ಉಂಟಾಗುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲೂ ಕೂಡ ಏನೋ ಒಂದು ವಿವಾದ ಇರುತ್ತೆ, ಮನಸ್ತಾಪಗಳಿರುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಸ್ಥಿರಾಸ್ತಿಯ ಬಗ್ಗೆ ಈ ದಿನ ನಿಮಗೆ ನಿಮ್ಮ ಕೈಮೀರಿ ಘಟನೆಗಳು ಘಟಿಸುವಂಥದ್ದು ಕೂಡ ಇದೆ. ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳು ಹತ್ತಿರ ಬರ್ತಾ ಇದೆ, ಅದಕ್ಕೆ ಪೂರ್ವ ಸಿದ್ಧತೆ ಆಗಬೇಕು ಅಂದ್ಕೊಂಡ್ರೆ ಮನೆಯವರಲ್ಲೇ ಒಂದು ಭಿನ್ನಾಭಿಪ್ರಾಯ ಬರುವಂಥದ್ದು, ಒಂದು ಒಳಜಗಳ ಇರುತ್ತೆ, ಶೀತಲ ಸಮರ ಇರುತ್ತೆ, ಕೋಲ್ಡ್ ವಾರ್ ಇರುವಂಥದ್ದು. ಹಾಗಾಗಿ ಬೇಗ ಯಾರೂ ಕೂಡ ಒಬ್ಬರಿಗೊಬ್ಬರು ಹೊಂದಾಣಿಕೆಯ ಮಾತುಗಳನ್ನು ಆಡಲ್ಲ. ಹಾಗಾಗಿ ಅವರಿಗೆ ಅವರವರದ್ದೇ ಚಿಂತೆ ಇರುವಂಥದ್ದು. ಅವರ ಮೂಗಿನ ನೇರಕ್ಕೆ ಅವರು ಕಾರ್ಯ ಸಾಧನೆಯನ್ನು ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಈ ದಿನದಲ್ಲಿ ನಿಮ್ಮ ಹಠದ ಸ್ವಭಾವ ಕೂಡ ಕೆಲವರಿಗೆ ಬೇಸರವನ್ನು ತರಿಸುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಹೊಂದಾಣಿಕೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಹಾಗೆ ಮಕ್ಕಳ ಶಿಕ್ಷಣದಲ್ಲಿ, ಮಕ್ಕಳ ಉದ್ಯೋಗದಲ್ಲಿ ಅಥವಾ ಮಕ್ಕಳ ಆರೋಗ್ಯದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ನಿರಾಶೆ ಹೆಚ್ಚಾಗುವಂಥದ್ದು. ಹಾಗೆ ಈ ದಿನ ಭವಿಷ್ಯದಲ್ಲಿ ಹುಟ್ಟಬಹುದಾದಂಥ ತೊಂದರೆಗಳಿಂದ ಪಾರಾಗಲಿಕ್ಕೆ ಒಳ್ಳೆಯ ಅವಕಾಶವೊಂದು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಎಷ್ಟು ಜವಾಬ್ದಾರಿಗಳಿದೆಯೋ ಅಷ್ಟೇ ಜವಾಬ್ದಾರಿಯಿಂದ ವಿಮುಕ್ತಿ ಹೊಂದಲಿಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕಿದೆ. ಅದನ್ನು ನೀವು ಸದುಪಯೋಗಪಡಿಸ್ಕೊಂಡ್ರೆ ಮುಂದೆ ಜೀವನ ನಿಮಗೆ ಒಳ್ಳೆಯದೇ ಆಗುತ್ತೆ. ಹಾಗೆ ಈ ದಿನ ಸರಿಯಾದ ಸಮಯದ ನಿರ್ವಹಣೆಯಿಂದ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತೀರಿ. ಅದು ಕೂಡ ಧನಾತ್ಮಕವಾಗಿರುತ್ತೆ, ಒಳ್ಳೆಯದಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ನಿಮ್ಮ ಚಟುವಟಿಕೆಗಳು ನೆರವೇರುವಂತಹ ದಿನ. ಹಾಗೆ ಈ ದಿನದಲ್ಲಿ ನೀವು ಎಷ್ಟು ಕೆಲಸಗಳನ್ನು ಮಾಡ್ತೀರೋ ಅಷ್ಟು ಕೆಲಸಗಳು ಸ್ವಲ್ಪ ನಿಧಾನವಾಗತ್ತೆ, ಆದರೆ ಶಾಶ್ವತವಾದ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಇನ್ನು ಈ ದಿನ ಉದ್ಯೋಗಸ್ಥರಿಗೆ ಕೆಲಸದ ಹೊರೆ ಜಾಸ್ತಿ ಇರುತ್ತೆ, ವ್ಯಾಪಾರಸ್ಥರಿಗೆ ಈ ಸ್ಪರ್ಧೆಯ ಬಹಳ ಹೆಚ್ಚಳವಾಗುವಂಥದ್ದು. ಹಾಗಾಗಿನೇ ಈ ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ನಿಮಗೆ ಈ ದಿನ ಒದಗಿ ಬರುತ್ತೆ. ಅದನ್ನು ಎದುರಿಸುವಂಥದ್ದೇ ನಿಮಗೆ ಕಷ್ಟವಾಗುತ್ತೆ. ಹಾಗೆ ಈ ದಿನದಲ್ಲಿ ಮಕ್ಕಳ ವಿಚಾರದಲ್ಲಿ ಈ ದಿನ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಒಂದು ಬೇಸರ ಹಲವು ಆನಂದಗಳನ್ನು ಹಾಳು ಮಾಡಿಬಿಡುತ್ತೆ. ಈ ದಿನದಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ಯಾವುದೇ ವ್ಯಕ್ತಿಯಿಂದ ಈ ದಿನ ನೀವು ಹಣವನ್ನು ಎರವಲಾಗಿ ಪಡೆಯುವಂಥದ್ದಾಗಲಿ, ವಸ್ತುಗಳನ್ನು ಸಾಲವಾಗಿ ಪಡೆಯುವಂಥದ್ದನ್ನಾಗಲಿ ಮಾಡಬೇಡಿ. ಏಕೆಂದರೆ ಆ ವಸ್ತುವನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲೇ ಅದು ನಿಮಗೆ ಕೈ ಕೊಡುತ್ತೆ. ಹಾಗಾಗಿ ಈ ದಿನ ಸಂಬಂಧವನ್ನು ಉಳಿಸ್ಕೊಳ್ಳಿಕ್ಕೂ ಕೂಡ ನೀವು ತುಂಬ ಪ್ರಯಾಸ ಪಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮನ್ನು ತಪ್ಪನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ನೀವೇ ಗುರುಸ್ಥಾನದಲ್ಲಿರ್ತೀರಿ, ನಿಮಗೆ ನೀವೇ ಬೆನ್ನು ತಟ್ಟಿಕೊಳ್ಳುವಂಥದ್ದು. ಇದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ. ಹಾಗಾಗಿನೇ ಈ ದಿನ ಭಯದ ಮೇಲೆ ಜಯ ಸಾಧಿಸುವಂಥ ಧೈರ್ಯ ನಿಮ್ಮೊಂದಿಗೆ ಇರುತ್ತೆ. ಭಯ ಇದೆ, ಆದರೂ ಕೂಡ ಧೈರ್ಯ ವಿಪರೀತವಾಗಿರುತ್ತೆ. ಇನ್ನು ಈ ದಿನ ಸಮಯ ಸಾಧಕರ ಸಹವಾಸವನ್ನು ಮಾಡಬೇಡಿ. ಸಮಯವನ್ನು ನೀವು ಸಾಧನೆ ಮಾಡಿ, ಸಮಯವನ್ನು ಅನುಪಾಲನೆ ಮಾಡಿ. ಆದರೆ ಈ ಸಮಯಕ್ಕೆ ಸಂದರ್ಭಕ್ಕೆ ಯಾರು ಕೈ ಕೊಡ್ತಾರೆ ಅಂಥವ್ರನ್ನ ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮನಸ್ಸಿಗೆ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವಂಥ ದಿನ. ನೋಡಿ, ಯಾವತ್ತೋ ಮಾಡಿರುವಂಥ ಒಂದು ಇನ್ವೆಸ್ಟ್ಮೆಂಟ್ ಈ ದಿನ ನಿಮಗೆ ಫಲಿತಾಂಶ ರೂಪದಲ್ಲಿ ಬರುತ್ತೆ. ಹಾಗಾಗಿ ನಾವು ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಆಲೋಚನೆ ಮಾಡಿದ್ರೆ ಮುಂದಿನ ಫಲಿತಾಂಶ ಕೂಡ ಒಳ್ಳೆಯದೇ ಆಗುತ್ತೆ ಅನ್ನೋಂಥದ್ದಕ್ಕೆ ಈ ದಿನ ಸ್ಪಷ್ಟವಾದ ಉದಾಹರಣೆಯಾಗಿ ನಿಲ್ಲುತ್ತೆ. ಹಾಗೆ ಈ ದಿನ ಹಿಡಿದ ಕೆಲಸವನ್ನು ಮುಂದುವರಿಸಲೇಬೇಕು. ಅದನ್ನು ಅರ್ಧಂಬರ್ಧಕ್ಕೆ ನಿಲ್ಲಿಸುವಂಥ ಒಂದು ಪ್ರಯತ್ನ ಮಾಡಬೇಡಿ. ಆದಷ್ಟು ಪೂರ್ಣಗೊಳಿಸುವಂಥ ಒಂದು ಹಠವನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನೀವು ಆಡಿರುವಂಥ ಮಾತನ್ನು ಉಳಿಸ್ಕೊಳ್ಳಿ, ನೀವು ಕೊಟ್ಟಿರುವಂಥ ಭರವಸೆಗಳನ್ನು ಈ ದಿನ ಕಾಪಾಡಿಕೊಳ್ಳಿ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗೌರವ ಹೆಚ್ಚಾಗುತ್ತೆ.
ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ವಿಶೇಷ ಗುಣ ಇದೆ. ಸ್ನೇಹಿತರಿಗೆ ನಾನಿದ್ದೇನೆ ಅನ್ನುವಂಥ ಒಂದು ಭರವಸೆಯ ಮಾತುಗಳನ್ನು ಹೇಳ್ತೀರಿ. ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಒಂಟಿಯಾಗಿರಲಿಕ್ಕೆ ಮನಸ್ಸಿಲ್ಲ. ಅದಕ್ಕಾಗಿಯೇ ಗೆಳೆಯರನ್ನು ಭೇಟಿ ಮಾಡ್ತೀರಿ. ಬಂಧು ಮಿತ್ರರನ್ನು ಈ ದಿನ ನೀವು ಸಂಪರ್ಕಿಸುವಂಥದ್ದು, ಅವರೊಂದಿಗೆ ಕಷ್ಟ ಸುಖಗಳನ್ನು ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗೆ ವ್ಯವಹಾರದಲ್ಲಿ ಬೆಳವಣಿಗೆ ಹೊಂದುವಂಥ ಅವಕಾಶಗಳು ಇದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಇನ್ನು ಈ ದಿನದಲ್ಲಿ ನಿಮ್ಮ ಆಸೆ, ನಿಮ್ಮ ಬಯಕೆ ಇದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಮುಜುಗರಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಮಾನಸಿಕ ಒತ್ತಡ, ಮಾನಸಿಕವಾಗಿ ಖಿನ್ನತೆ ಇರುವಂಥ ಸಾಧ್ಯತೆ. ಏಕೆಂದರೆ ಅಂಥ ಒಂದು ಸಂದರ್ಭದಲ್ಲಿ ಒಂದು ಸುದ್ದಿಯನ್ನು ಕೇಳುವಂಥದ್ದು ಇದು ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನು ಆವರಿಸಿರುವಂಥದ್ದಾದರೂ ಕೂಡ ಈ ದಿನದ ವಿದ್ಯಮಾನಗಳಲ್ಲಿ ನೀವು ತೆಗೆದುಕೊಳ್ಳಬೇಕಾದಂಥ ನಿರ್ಧಾರಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕಾಗತ್ತೆ. ಹಾಗೆ ಪ್ರಮಾದಗಳಿಂದ ಕಲಿತ ಪಾಠ ಈ ದಿನ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ ನೀವು ಗೆಲುವಿಗಾಗಿ ಹೋರಾಟ ಮಾಡುವಂಥ ಒಂದು ಸ್ವಭಾವವನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ಹಿಂದೆ ಎಷ್ಟೋ ಕಷ್ಟಪಟ್ಟು ಕೆಲಸಗಳನ್ನು ಮಾಡಿದ್ದೀರಿ. ಆದರೆ ಈ ದಿನ ಸ್ವಲ್ಪ ಕಷ್ಟ ಬಂದರೂ ಕೂಡ ಮನಸ್ಸು ಸೋಮಾರಿತನದಿಂದ ಅಲ್ಲಿಯೇ ನಿಂತು ಬಿಡುತ್ತೆ. ಹಾಗಾಗಿ ಹಿಡಿದ ಕೆಲಸ ಪೂರ್ಣ ಆಗಬೇಕು ಅಂತಹ ಒಂದು ಹಠದ ಸ್ವಭಾವ ನಿಮ್ಮದಾಗಬೇಕು. ಹಾಗೆ ಈ ದಿನ ನಿಮ್ಮ ಸಾಧನೆಯ ದೀಪವನ್ನು ನೀವೇ ಹಚ್ಚಿಕೊಳ್ಬೇಕು. ನಿಮ್ಮ ಬಗ್ಗೆ ನೀವೇ ಹೇಳ್ಕೊಳ್ಬೇಕು. ನಿಮ್ಮ ವಿಚಾರಧಾರೆಗಳನ್ನಾಗಲಿ, ನಿಮ್ಮ ಅಭಿಪ್ರಾಯಗಳನ್ನಾಗಲಿ, ಅಥವಾ ನಿಮ್ಮಿಂದ ಅವರಿಗೆ ಯಾವ ರೀತಿಯ ಸಹಾಯ ಆಗುತ್ತೆ ಅನ್ನೋವಂಥದ್ದನ್ನು ತುಂಬ ಮುಕ್ತವಾಗಿ ನಿರ್ಧರಿಸಬೇಕಾಗತ್ತೆ. ಮುಕ್ತವಾಗಿ ಚರ್ಚೆಯನ್ನು ಮಾಡಬೇಕು. ಹಾಗೆ ಈ ದಿನ ನೀವು ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಭರವಸೆಯನ್ನು ಈಡೇರಿಸುವಂಥ ಒಂದು ಪ್ರಯತ್ನ ನಿಮ್ಮದಾಗಲಿ. ನಿಮ್ಮ ವ್ಯಕ್ತಿತ್ವ ಈ ದಿನ ಉತ್ತಮ ಮಟ್ಟದಲ್ಲಿರುತ್ತೆ. ಹಾಗೆ ಈ ದಿನ ಸ್ವಲ್ಪ ಕಠಿಣವಾದಂತಹ ದಿನ. ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಲಿಕ್ಕಾಗದೆ ಪರಿತಪಿಸುವಂತಹ ದಿನ ಕೂಡ. ಅದಕ್ಕಾಗಿ ನಿಮ್ಮ ಬಂಧು ಬಾಂಧವರ ನೆರವನ್ನು ನಿರೀಕ್ಷೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಸಣ್ಣ ಮನಸ್ಸಿನವರ ಜೊತೆ ಸ್ನೇಹವನ್ನು ಮಾಡಬೇಡಿ. ಅವರಿಂದ ನೆಗೆಟಿವ್ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ದೊಡ್ಡತನ ಇರಬೇಕು, ದೊಡ್ಡ ಆಲೋಚನೆಗಳಿರಬೇಕು. ಅಂಥದ್ದಕ್ಕೆ ಮಾತ್ರ ಈ ದಿನ ಸ್ವಲ್ಪ ಪ್ರಿಯಾರಿಟಿಯನ್ನು ಕೊಡಿ. ಹಾಗೆ ಈ ದಿನ ವ್ಯಾಪಾರದಲ್ಲಿ ಬೆಳವಣಿಗೆ ಹೊಂದುವಂಥ ಅವಕಾಶಗಳೇನೋ ಇದೆ. ಆದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಆದರೆ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು ಈ ದಿನ ವ್ಯಾಪಾರದಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ನಿಮ್ಮನ್ನು ಬಿಡಲ್ಲ. ಅಲ್ಲೂ ಕೂಡ ಡಿಸ್ಟ್ರಾಕ್ಷನ್ ಇದೆ, ಡಿಸ್ಟರ್ಬೆನ್ಸ್ ಅನ್ನುವಂಥದ್ದು ಇದೆ. ಹಾಗೆ ಮಕ್ಕಳಿಗೆ ಹೊಸ ಶೈಕ್ಷಣಿಕ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಅದನ್ನು ನೀವು ಸಮರ್ಪಕವಾಗಿ ನಿರ್ವಹಣೆ ಮಾಡಿಕೊಳ್ಳಿ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ ಶುಭ ಕಾರ್ಯಕ್ಕೆ ಆಹ್ವಾನಗಳು ಬರುವಂಥ ಸಂದರ್ಭಗಳು ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ನೀವು ಮಾಡುವಂಥ ಪ್ರಯತ್ನದಲ್ಲಿ ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ನಷ್ಟ ಆದರೂ ಕೂಡ ಅದನ್ನು ಸರಿದೂಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆಗೆ ತಕ್ಕಂತಹ ಸ್ಥಾನಮಾನಗಳು ಸಿಕ್ಕಲ್ಲ. ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲಿತಾಂಶಗಳು ಕೂಡ ಸಿಕ್ಕಲ್ಲ. ಹೀಗಾಗಿ ಮಾನಸಿಕ ಕ್ಷೋಭೆ ಉಂಟಾಗುವಂಥದ್ದು, ಮನಸ್ಸಿನಲ್ಲಿ ಒತ್ತಡ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ವೈಯಕ್ತಿಕ ಸಂಬಂಧದಲ್ಲೂ ಕೂಡ ಗೊಂದಲ ಗೋಜಲುಗಳಿದೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಅರ್ಥೈಸ್ಕೊಳ್ಳಲ್ಲ, ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳಲ್ಲ. ಅಂತಹ ಒಂದು ಸನ್ನಿವೇಶ ಎದುರಾಗುವಂಥದ್ದು ಇದೆ. ಹಾಗಾಗಿ ಮನಸ್ಸನ್ನು ಆದಷ್ಟು ಬೇಗ ತಿಳಿಗೊಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಂಬಿಕೆ ಬಹಳ ಮುಖ್ಯ. ನಿಮ್ಮ ನಂಬಿಕೆ, ನಿಮ್ಮ ನೈತಿಕ ಮೌಲ್ಯ ಇದು ಬಹಳ ವಿಶೇಷವಾಗಿ ಮೌಲ್ಯಕ್ಕೆ ಅನುಗುಣವಾದಂಥ ತೀರ್ಮಾನಕ್ಕೆ ಬದ್ಧರಾಗ್ತೀರಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನೈತಿಕತೆಗೆ ವಿರುದ್ಧವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ಇನ್ಫ್ಲೂಯೆನ್ಸ್ ಕೂಡ ಇದೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂಥ ಸ್ಪರ್ಧೆಗಳನ್ನಾಗಲಿ ಅಥವಾ ಕೆಲಸದ ಜವಾಬ್ದಾರಿಯನ್ನಾಗಲಿ
ತುಂಬ ಉತ್ತಮ ರೀತಿಯಲ್ಲಿ ಔಚಿತ್ಯಪೂರ್ಣವಾಗಿ ನೀವು ನಿಭಾಯಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆತ್ಮಬಲದಿಂದ ಸನ್ನಿವೇಶವನ್ನು ಎದುರಿಸ್ತೀರಿ. ಆತ್ಮವಿಶ್ವಾಸದಿಂದ ಈ ದಿನ ಸನ್ನಿವೇಶಗಳನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಗಳೇನಿದೆ ಅದು ಒಳ್ಳೆಯ ಫಲವನ್ನೇನೋ ಸಿಕ್ಕತ್ತೆ. ಆದರೆ ಈ ದಿನ ನಿಮ್ಮ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿಯೊಬ್ಬರು ಸಿಕ್ಕುವಂಥ ಸಾಧ್ಯತೆ ಇದೆ. ನಿಮ್ಮ ಕಷ್ಟ ಸುಖಗಳನ್ನು ಅಲ್ಲಿ ಹಂಚಿಕೊಳ್ಬೋದು, ಅಲ್ಲಿ ಹೇಳ್ಕೊಳ್ಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಬೇರೆಯವರ ನಿಯಂತ್ರಣದಲ್ಲಿರುವಂಥ ಗಾಳಿಪಟದಂತೆ ಈ ದಿನ ಆಗಬೇಡಿ. ನಿಮ್ಮ ಸ್ವಂತ ನಿರ್ಧಾರಕ್ಕೆ ನೀವು ಹೊಂದಿಕೊಳ್ಳುವಂಥದ್ದು ತುಂಬ ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದಾರಿದ್ರ್ಯ ದಹನ ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಸಂತೋಷ ಸಿಕ್ಕುವಂಥ ದಿನ. ಹಾಗೆ ಈ ದಿನ ನೀವು ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡುವಂಥದ್ದು. ಆದರೆ ಫಲ ಕಡಿಮೆ ಇರ್ಬೋದು, ಮನಸ್ಸಿಗೆ ಸಮಾಧಾನ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಧಾರಾಳತನ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿನೇ ಕಷ್ಟ ಅಂತ ಹೇಳಿ ಬಂದರೆ ಅವರಿಗೆ ನೀವು ಸಾಂತ್ವನ ಹೇಳುವಂಥದ್ದು ಅಥವಾ ಕೈಲಾದ ಸಹಾಯವನ್ನು ಮಾಡಿ ಕಳಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಬದುಕಬೇಕು, ನಿಮ್ಮವರೂ ಬದುಕಬೇಕು, ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಹಾಗೆ ಈ ದಿನ ಬೇರೆಯವರ ನೋವಿಗೆ ನಲಿವಿಗೆ ಸ್ಪಂದಿಸುವಂಥ ಸನ್ನಿವೇಶ ಇರುತ್ತೆ. ಹಾಗಾಗಿನೇ ದೈವ ಪ್ರಜ್ಞೆ ಜಾಸ್ತಿ ಇರುತ್ತೆ. ದೈವಾನುಗ್ರಹ ಚೆನ್ನಾಗಿದೆ ಈ ದಿನದಲ್ಲಿ. ಇನ್ನು ಈ ದಿನ ಆಧ್ಯಾತ್ಮಿಕ ಕೆಲಸಗಳನ್ನು ಮಾಡುವಂಥ ಯೋಗ ಇದೆ. ಸ್ಪಿರಿಚುವಲ್ ಕೆಲಸಗಳು ಇದು. ಹಾಗಾಗಿನೇ ಎಲ್ಲರಿಗೂ ಕೂಡ ಅಂಥ ಕೆಲಸಗಳು ಇಷ್ಟ ಆಗಲ್ಲ. ಆದರೆ ಈ ದಿನ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಅಂಥದ್ದೇ ಕೆಲಸ ಆಗಬೇಕು ಅಂತ ಹೇಳಿ ಬಯಸುವಂಥದ್ದು ಕೂಡ ಇದೆ. ಆದರೆ ಈ ದಿನ ದುರಾದೃಷ್ಟದಿಂದ ಒಂದು ಕಪ್ಪು ಚುಕ್ಕಿ ಅಂಟಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರ್ಬೋದು. ಸ್ವಲ್ಪ ಜಾಗ್ರತೆ. ಬಹಳ ವಿಶೇಷ ರೀತಿಯಲ್ಲಿ ನೀವು ನಿಮ್ಮ ಬಂಧುಗಳನ್ನು, ನಿಮ್ಮ ಸ್ನೇಹಿತರನ್ನು ಈ ದಿನ ನಿರ್ವಹಿಸಬೇಕಾಗತ್ತೆ. ಹಾಗೆ ಮನಸ್ಸೋ ಇಚ್ಛೆಯಂತೆ ಪ್ರಯಾಣ ಮಾಡುವಂಥದ್ದಾಗಲಿ, ಮನಸ್ಸೋ ಇಚ್ಛೆಯಂತೆ ಈ ದಿನ ನಿಮ್ಮ ಸ್ನೇಹಿತರಿಗೆ ನೆರವು ನೀಡುವಂಥ ವಿಚಾರಗಳನ್ನಾಗಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಅದಕ್ಕೆ ಒಂದು ಕಡಿವಾಣ ಹಾಕ್ಕೊಳ್ಳಿ. ಇಲ್ಲಾಂದರೆ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಅಂಥ ಒಂದು ಸ್ಥಿತಿ ಬರ್ಬೋದು. ಜಾಗ್ರತೆ. ಇನ್ನು ಈ ದಿನ ಉದ್ಯಮಿಗಳು ದೊಡ್ಡ ದೊಡ್ಡ ಬಂಡವಾಳ ಹಾಕಬೇಕು ಅನ್ನುವಂಥವ್ರು, ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀಬೇಕು ಅನ್ನುವಂಥವ್ರು ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಜಾಸ್ತಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಒಂದು ಒಳ್ಳೆಯ ಆಹ್ವಾನ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ನಿಮ್ಮ ಕಾರ್ಯಕ್ರಮಗಳು, ನಿಮ್ಮ ಸೇವಾ ಕಾರ್ಯಕ್ರಮಗಳು, ನಿಮ್ಮ ದೈವಿಕ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ದಿನ ಸ್ಥಿರಾಸ್ತಿ ಖರೀದಿ ಪ್ರಕ್ರಿಯೆಯಲ್ಲಿ ನೀವೇನಾದರೂ ತೊಡಗಿಸ್ಕೊಂಡಿದ್ರೆ ಈ ದಿನ ಒಳ್ಳೆಯ ಲಾಭ ಇದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅಧಿಕಾರಿಗಳಿಂದ ಕೂಡ ಮೆಚ್ಚುಗೆ ವ್ಯಕ್ತವಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಬುದ್ಧಿವಂತಿಕೆಯಿಂದ ಅಪಾಯದಿಂದ ಪಾರಾಗುವಂಥ ಒಂದು ಒಳ್ಳೆಯ ಅದೃಷ್ಟ ಕೂಡ ಇದೆ. ಹಾಗಾಗಿ ಅದೃಷ್ಟ ಇಲ್ಲ, ನಾನು ದುರಾದೃಷ್ಟವಂತ, ನನಗೆ ಹಣೆ ಬರ ಸರಿ ಇಲ್ಲ ಅಂತ ಹೇಳ್ತಾ ಇರುವಂಥವ್ರಿಗೆ ಈ ದಿನ ತಕ್ಕದಾದಂಥ ಒಂದು ಉತ್ತರ ಸಿಕ್ಕತ್ತೆ. ಹಾಗೆ ನೀವು ಮುಂದುವರಿಬೇಕು ಅಂದ್ಕೊಂಡಿರುವಂಥ ಕ್ಷೇತ್ರದಲ್ಲಿ ನಿಮಗೆ ಅನುಕೂಲಕರವಾದಂಥ ಸುದ್ದಿ ಕೇಳಿ ಬರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಆ ಸುದ್ದಿಯನ್ನೇ ಆಧರಿಸಿ ಮುಂದಿನ ಜೀವನ ಕ್ರಮವನ್ನು ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಇದೆಲ್ಲ ಟೈಮ್ ಬೌಂಡ್ ವರ್ಕ್ ಇದು. ಹಾಗಾಗಿ ಅದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿದೆ, ನಿಮ್ಮ ಕೆಲಸದ ಚುರುಕು ಎಷ್ಟಿದೆ ಅನ್ನೋಂಥದ್ದನ್ನು ತೋರಿಸ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ವಿಚಿತ್ರ ಉಡುಪುಗಳ ಕಡೆಗೆ ತೀವ್ರ ಹಂಬಲ ಇರುವಂಥದ್ದು, ಆಸೆ ಹೆಚ್ಚು. ಎಲ್ಲರಂತೆ ನಾನು ಇರಬೇಕು ಅನ್ನುವಂಥ ಹೆಬ್ಬಯಕೆ ನಿಮಗೆ ಇರುವಂಥದ್ದು. ಇದೆಲ್ಲವೂ ಕೂಡ ನಿಮ್ಮ ಜೀವವನ್ನು ನೀವು ಪ್ರೀತಿಸ್ತೀರಿ, ನಿಮ್ಮನ್ನು ನೀವು ಪ್ರೀತಿಸ್ತೀರಿ, ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸ್ತೀರಿ. ಹಾಗಾಗಿನೇ ಬಹಳ ಅತ್ಯುತ್ತಮವಾದಂಥ ದಿನ. ನಿಮಗೆ ಶುಭ ಲಾಭ ಎರಡೂ ಕೂಡ ಒದಗಿ ಬರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ.
ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಸೋಮಾರಿತನ ಇರುತ್ತೆ, ಕೆಲವರಿಗೆ ಮೈಗಳ್ಳತನ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ. ಆದರೆ ಹಿರಿಯರೋ ಗುರುಗಳೋ ಹೇಳಿರುವಂತಹ ಕೆಲಸಗಳನ್ನು ಬಹಳ ವಿಶೇಷ ಆಸ್ಥೆಯಿಂದ ಮಾಡ್ತೀರಿ. ಆದರೆ ನಿಮ್ಮ ಸ್ವಂತ ಕೆಲಸ ಬಂದಾಗ, ನಿಮ್ಮ ಸ್ವಂತದ ವಿಚಾರ ಬಂದಾಗ ಈ ದಿನ ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ನಿಮ್ಮ ತೀರ್ಮಾನಗಳನ್ನು, ಅಂಥ ಒಂದು ಪ್ರವೃತ್ತಿ ಇರುತ್ತೆ. ಹಾಗೆ ಈ ಎಲ್ಲ ವಿಚಾರಗಳನ್ನು ಗಮನಿಸಿದ್ರೆ ಈ ದಿನ ನಿಮಗೆ ಸ್ವಾರ್ಥತೆ ಹೆಚ್ಚಾಗಿರುವಂಥ ಸ್ವಭಾವ ಇರುತ್ತೆ. ಹಾಗೆ ಈ ದಿನ ಇನ್ನೊಬ್ಬರ ತಪ್ಪನ್ನು ಹುಡುಕುವಂಥ ಚಾಳಿ ಬಹಳ ಬೇಗ ನಿಮಗೆ ಒದಗಿ ಬರುತ್ತೆ. ಇದರಿಂದ ಘರ್ಷಣೆಗಳು ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಉದ್ಯೋಗ ಕ್ಷೇತ್ರದಲ್ಲಿ ಪರೋಕ್ಷವಾಗಿ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಏಕೆಂದರೆ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಹಾಗೆ ಈ ದಿನ ಯಾರ ಮಾತಿಗೂ ಕೂಡ ನೀವು ಬೆಲೆ ಕೊಡಲ್ಲ, ಯಾರಿಗೂ ಕೂಡ ಗೌರವವನ್ನು ಕೊಡಲ್ಲ ಅಂತಹ ಒಂದು ಸಂದರ್ಭ ಬರಬಹುದು. ಹಾಗೆ ಈ ದಿನ ನಿಮ್ಮಂತೆ ಅವರೂ ಕೂಡ ಇದ್ದಾರೆ ಅನ್ನುವಂಥ ವಿಚಾರ ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಒಂದು ಎಡವಟ್ಟಿನ ಕೆಲಸ ಪಶ್ಚಾತ್ತಾಪ, ದುಃಖಕ್ಕೆ ಕಾರಣವಾಗ್ಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ಕೋಪದಿಂದ ಆಡುವಂಥ ನಿಷ್ಠಿರ ಮಾತುಗಳೇನಿದೆ ಅದು ಸಂಬಂಧವನ್ನು ಹದಗೆಡಿಸುತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ವಿದ್ಯಮಾನಗಳು ಏನೇ ಇದ್ದರೂ ಕೂಡ ಅದರಲ್ಲಿ ಬಹಳ ವಿಶೇಷವಾಗಿ ನೀವು ಸರಳ ವ್ಯಕ್ತಿತ್ವದಿಂದ, ಹೊಂದಾಣಿಕೆಯ ಮನೋಭಾವದಿಂದ ಮುಂದುವರಿಬೇಕು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಕಠಿಣ ಪರಿಶ್ರಮಕ್ಕಾಗಿ ಉದ್ಯೋಗಿಗಳಿಂದ ಅಥವಾ ನಿಮ್ಮ ಅಧಿಕಾರಿ ವರ್ಗದವರಿಂದ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಹೊಸ ವಾಹನವನ್ನು, ಹೊಸ ವಸ್ತುವನ್ನು ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಆದರೆ ಅದನ್ನು ಒಂದೆರಡು ದಿನಗಳ ಮಟ್ಟಿಗೆ ಮುಂದಕ್ಕೆ ಹಾಕಿ ನೀವು ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ಬೋದು, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2.